ಭಾರತದ 3 ಜನ ದಿಗ್ಗಜರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆರ್ಥಿಕತೆಯ ಪಿತಾಮಹ ನರಸಿಂಹರಾವ್ಗೂ ಕೂಡ ಭಾರತ ರತ್ನ, ಹಸಿರು ಕ್ರಾಂತಿಯ ಹರಿಕಾರ MS ಸ್ವಾಮಿನಾಥನ್, ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ. ಇವತ್ತು 3 ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಒಂದೇ ವರ್ಷದಲ್ಲಿ ಒಟ್ಟು 5 ಭಾರತ ರತ್ನ ಗೌರವವನ್ನು ನೀಡಲಾಗಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್, ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ, ಈ ಹಿಂದೆ ಈ ಇಬ್ಬರಿಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿತ್ತು. ಇವತ್ತು ಆರ್ಥಿಕತೆಯ ಪಿತಾಮಹ ನರಸಿಂಹರಾವ್, ಹಸಿರು ಕ್ರಾಂತಿಯ ಹರಿಕಾರ MS ಸ್ವಾಮಿನಾಥನ್, ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವ ಶಿವಶಂಕರ್ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಶಂಕರ್ ಸರ್, ನಮಸ್ಕಾರ. ನಮಸ್ಕಾರ. ಭಾರತದ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇಂಥ ಸಮಯದಲ್ಲಿ 3 ಜನ ದಿಗ್ಗಜರಿಗೆ ಭಾರತ ರತ್ನ, ಒಟ್ಟು 5 ಜನರಿಗೆ, ಇದು ನೋಡಿದಾಗ ತಮ್ಗೇನ್ ಅನ್ಸುತ್ತೆ? ದೇಶಕ್ಕೆ ಏನ್ ಸಂದೇಶ ಕೊಟ್ರು ಅಂತ ಹೇಳಿ ಕೇಂದ್ರ? ನೋಡಿ, ಭಾರತ ರತ್ನ ಈ ದೇಶದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ. ಖಂಡಿತ. ಅದರಲ್ಲಿ ಆದ್ರೆ ಇಲ್ಲಿ ಏನೇ ಅದು ಇದರದ ಪ್ರಾಶಸ್ತ್ಯ ಎಷ್ಟಿತ್ತು ಅಂದ್ರೆ, ಅಥವಾ ಎಷ್ಟಿದೆ ಅಂದ್ರೆ, ಹಲವಾರು ವರ್ಷಗಳಲ್ಲಿ ಒಬ್ಬರಿಗೂ ಕೂಡ ಕೊಟ್ಟಿರ್ಲಿಲ್ಲ. ಯಾಕೆಂದ್ರೆ ಇದು ಒಂದು ರೀತಿನಲ್ಲಿ ಒಂದು ನಾವೆಲ್ಟಿ ಫ್ಯಾಕ್ಟರ್ ನ ಉಳಿಸ್ಕೊಂಡು ಬರ್ಬೇಕು. ಆದ್ರೆ ಈ ವರ್ಷ 5 ಜನಕ್ಕೆ ಒಟ್ಟಿಗೆ ಕೊಟ್ಟಿರೋದು ಒಂದ್ ರೀತಿ ಸ್ವಲ್ಪ ಮಟ್ಟಿಗೆ ಅತಿ ಆಯ್ತು ಅಂತಾನು ಅನ್ಸುತ್ತೆ. ಆಮೇಲೆ ಅದ್ರ ವ್ಯಾಲ್ಯೂ ಎಲ್ಲೋ ಒಂದ್ ಕಡೆ ಕಡಿಮೆ ಆದ ಹಾಗೆ ಅನ್ಸುತ್ತೆ. ಇಲ್ಲಿ ಇವತ್ತಿಗೆ ಈಗ ಸೆಲೆಕ್ಟ್ ಮಾಡಿರುವಂತ ಯಾವ ಹೆಸರುಗಳು ಕೂಡ ಇದೇನಂದ್ರೆ ನಿರ್ವಿವಾದ, ಅತ್ಯಂತ ಇವರೆಲ್ಲ ಬಹಳ ಮೇರು ವ್ಯಕ್ತಿತ್ವಗಳು, ಅದರಲ್ಲಿ 2 ಮಾತಿಲ್ಲ. ಇವರಿಗೆಲ್ಲ ಅರ್ಹತೆ ಇದೆ. ಅರ್ಹತೆ ಇದ್ದಿದ್ದೇ ಆಗಿದ್ರೆ ಈ ದೇಶ ಅವ್ರನ್ನ ಗುರುತಿಸೋದಕ್ಕೆ ಇಷ್ಟು ವರ್ಷಗಳು ಯಾಕೆ ವೇಟ್ ಮಾಡ್ತು? ಅವ್ರಿರುವಾಗ ಈ ತರದ ಒಂದು ಗೌರವವನ್ನು ಯಾಕೆ ಕೊಡ್ಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಕೊಡ್ತಾ ಇರೋದ್ರೆ ಹಿಂದೆ ಇರುವಂತ ಉದ್ದೇಶ ಏನು, ಇದರಿಂದ ಇರುವಂತ ರಾಜಕೀಯ ಏನು ಅನ್ನೋದು ಕೂಡ ಒಂದು ಪ್ರಶ್ನೆ ಬರೋದ್ರ ಜೊತೆಗೆ ಇಂಥ ಪ್ರಶಸ್ತಿಗಳನ್ನ ರಾಜಕೀಯಕ್ಕೆ ಉಪಯೋಗಿಸಬಹುದಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈಗ ನೋಡಿ, ಉದಾಹರಣೆಗೆ ಕರ್ಪೂರಿ ಠಾಕೂರ್ ಅವರು ಕೊಟ್ರು, ಆಮೇಲೆ LK ಅಡ್ವಾಣಿ, ಈಗ 3 ಜನ. ಇಲ್ಲಿ ಏನಾಗಿದೆ ಅಂದ್ರೆ, ಕರ್ಪೂರಿ ಠಾಕೂರ್ ಅವರು OBC ಅಂತ, ಅಡ್ವಾಣಿ ಅವರಿಗೆ ಏನಾಯ್ತು, ಇವಾಗ ಇದು ಅಯೋಧ್ಯೆ ದೇವಾಲಯದ ಒಂದು ಇನಾಗ್ರೇಷನ್ ಆಗುವಾಗ ಈ ಒಂದು ದೇವಸ್ಥಾನದ ಒಂದು ಇದಕ್ಕೆ ಕಾರಣರಾದಂತಹ ಅಡ್ವಾಣಿಯವರೇ ಇಲ್ಲವಲ್ಲ, ಅವ್ರನ್ನ ಕರೆದಿಲ್ಲ ಅನ್ನುವಂತ ಒಂದು ಆರೋಪ ಈಗಿನ ಸರ್ಕಾರದ ಮೇಲೆ ಇತ್ತು. ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂತ ಒಂದು ಮಾತು ಬರ್ತಾ ಇದೆ. ಅದ್ರ ಜೊತೆ ಇವತ್ತು ಏನಂತಂದ್ರೆ, ದಕ್ಷಿಣದ ಇಬ್ಬರು PV ನರಸಿಂಹರಾವ್ ಅವರು ಮತ್ತೆ ಸ್ವಾಮಿನಾಥನ್ ಅವರು, ಇನ್ನು ಚೌಧರಿ ಚರಣ್ ಸಿಂಗ್ ಹರಿಯಾಣದವರು. ಅಂದ್ರೆ ಇಲ್ಲಿ ಜಾತಿಗೊಂದು, ಆಮೇಲೆ ಪ್ರದೇಶಕ್ಕೊಂದು, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು ಅಂತ ಕೊಟ್ಟು ಎಲ್ಲರನ್ನೂ ಸಮಾಧಾನ ಮಾಡೋದ್ರ ಮೂಲಕ ನಾವು ಇದನ್ನು ಉಪಯೋಗಿಸ್ಕೊಂಡು 2024 ಎಲೆಕ್ಷನ್ಸ್ ಅಲ್ಲಿ ನಾವು ಒಂದು ನರೇಟಿವ್ ಅನ್ನ ಸೆಟ್ ಮಾಡ್ತೀವಿ ಅನ್ನೋದಾದ್ರೆ, ಆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಉಪಯೋಗಿಸ್ಕೊಂಡಾಗ ಆಗೋಯ್ತಲ್ಲ ಅನ್ನುವಂತ ಒಂದು ಅನುಮಾನ ಅಥವಾ ಒಂದು ಆಕ್ಷೇಪ ಜನಗಳಿಂದ ಬರೋದು ಸಹಜನೇ. ಇನ್ನು ಈಗ ಈ 5 ಮೇರು ವ್ಯಕ್ತಿತ್ವಗಳನ್ನು ತಗೊಂಡಾಗ ಕರ್ಪೂರಿ ಠಾಕೂರ್ ಅವರು ಏನಂತಂದ್ರೆ, ಹಿಂದುಳಿದ ಬಿಹಾರ್ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳಿಗಾದ ಏಳಿಗೆಗೆ ಅವರು ಶ್ರಮಿಸಿದ್ದನ್ನ ಯಾರು ಅದು ಏನು ವಿವಾದಿಸುವ ಹಾಗಿಲ್ಲ, ನಿರ್ವಿವಾದ, ಮತ್ತೆ ಅದು ಅತ್ಯಂತ ಬಹಳ ನೆನಪಿನಲ್ಲಿ ಇಟ್ಕೊಳ್ಬಹುದಂತ ಚರಿತ್ರೆ ಉಳಿಯುವಂತಹ ಒಂದು ಸೇವೆ. ಅದೇ ರೀತಿ ಈಗ ಅಡ್ವಾಣಿಯವರು ಅವರ ಇದು ತತ್ವ ಮತ್ತೆ ಅವರ ಒಂದು ಪೊಲಿಟಿಕಲ್ ಐಡಿಯಾಲಜಿ ಏನೇ ಇದ್ರೂ ಕೂಡ, ಅದು ಚರ್ಚಾಸ್ಪದವಾಗಿದ್ರು ಕೂಡ, ಇವರು ಈ ಭಾರತದ ಒಂದು ರಾಜಕೀಯ ಇತಿಹಾಸದಲ್ಲಿ ಬರುವಂತಹ ಅತಿ ಮೇರು ವ್ಯಕ್ತಿತ್ವಗಳ ಸಾಲಿನಲ್ಲಿ ಅವ್ರು ಸೇರೋದು ಅನ್ನೋದ್ರಲ್ಲಿ ವಿವಾದ ಇಲ್ಲ. ಎರಡನೇದಾಗಿ ಅವರ ಪ್ರಾಮಾಣಿಕತೆ. ಫಾರ್ ಎಕ್ಸಾಂಪಲ್, ಅಡ್ವಾಣಿ ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಹಲವಾರು ಪ್ರಸಂಗಗಳಿರ್ತವೆ. ಆದ್ರೆ ಯಾಕಂದ್ರೆ ಜೈನ್ ಡೈರಿ ಅಂತ ಒಂದು ಪ್ರಕರಣ ಆಯ್ತು. ಅಂದ್ರೆ ಹವಾಲಾ ಒಂದು ಹಗರಣ ಅಂತ ಬಂದು, ಆ ಜೈನ್ ಡೈರಿನಲ್ಲಿ, ಕೆಂಪು ಡೈರಿನಲ್ಲಿ ಇವ್ರದ್ದೊಂದು ಹೆಸರಿತ್ತು, LKA ಅಂತ ಒಂದು ಹೆಸರಿತ್ತು ಅನ್ನೋ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟು
ಈ ಒಂದು ಹಗರಣದಿಂದ ನಾನು ಕ್ಲಿಯರ್ ಆಗಿ ಬರೋವರೆಗೂ ನಾನು ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ಬಂದಂತವ್ರು. ಈ ತರದ ಅಂದ್ರೆ ಇಂಥ ರಾಜಕಾರಣಿಗಳು ಎಲ್ಲಿ ಸಿಗ್ತಾರೆ ಈಗಿನ ಕಾಲದಲ್ಲಿ? ಅಂದ್ರೆ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರೋದಾದ್ರೆ ಅವರ ಜೀವನದ ಒಂದು ಸಂದೇಶವನ್ನ ಈಗಿನ ರಾಜಕಾರಣಿಗಳು ತಗೊಳ್ಬೇಕಾಗಿದ್ರೆ ಏನು ಅಂತಂದ್ರೆ, ಪಬ್ಲಿಕ್ ಲೈಫ್ ಅಲ್ಲಿ ಪ್ರೊಬಿಟಿಯನ್ನ ಕಾಪಾಡೋದು, ಅಂದ್ರೆ ಒಂದು ಪ್ರಾಮಾಣಿಕತೆಯನ್ನು ಹೇಗಿಟ್ಕೊಳ್ಬೇಕು ಅನ್ನೋದನ್ನ ಅಡ್ವಾಣಿಯವರಿಂದ ಕಲಿಬೇಕು. ಹಾಗೆ PV ನರಸಿಂಹರಾವ್ ಅವರು ಈಗ ಇದು ಆಧುನಿಕ ಆರ್ಥಿಕತೆ ಅಂತ ಏನಿದೆ, ಮಾರ್ಕೆಟ್ ಎಕಾನಮಿ ಅಂತ ಏನಿದೆ, ಉದಾರೀಕರಣದ ಲಾಭವನ್ನ ಈ ಭಾರತ ದೇಶಕ್ಕೆ ಕಲ್ಪಿಸಿಕೊಟ್ಟು ಸಾಮಾನ್ಯ ಜನಗಳಲ್ಲೂ ಕೂಡ ಒಂದು ಶ್ರೀಮಂತಿಕೆ ಬರೋ ಹಾಗೆ ಮಾಡಿ ಇವತ್ತು ಈ ಭಾರತ ದೇಶ ಒಂದು ಎಕನಾಮಿಕ್ ಸೂಪರ್ ಪವರ್ ಆಗಿ ಎಮರ್ಜ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅವರು ಕಾರಣ ಇದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಕಾರಣ ಇದೆ. ಆದ್ರೆ ಅವ್ರಿಗೆ ಭಾರತ ರತ್ನ ಕೊಡುವಂತ ಒಂದು ಇದರಲ್ಲಿ ಅಂದ್ರೆ ಒಂದು ಮೂವ್ನಲ್ಲಿ ನಡೆಯಲ್ಲಿ ಈಗಿನ ಬಿಜೆಪಿ ಸರ್ಕಾರ ಒಂದು ಸಂದೇಶ ಏನ್ ಕೊಡ್ತಾ ಇದೆ ಅಂದ್ರೆ, ಈ PV ನರಸಿಂಹರಾವ್ ಅವರು ಕಾಂಗ್ರೆಸ್ನವ್ರು ಆಗಿದ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಒಂದು ಕೊಡ್ಬೇಕಾದಂತ ಮನ್ನಣೆಯನ್ನ ಕೊಡ್ಲಿಲ್ಲ, ಗೌರವವನ್ನ ಕೊಡ್ಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಸತ್ತಾಗ ಅವರ ಒಂದು ಪಾರ್ಥಿವ ಶರೀರವನ್ನ ಪಾರ್ಟಿ ಆಫೀಸ್ ಕೂಡ ತಗೊಂಡೋಗ್ಲಿಲ್ಲ, ಡೆಲ್ಲಿನಲ್ಲಿ ಅವ್ರಿಗೆ ಸಮಾಧಿಗೆ ಜಾಗ ಕೊಡ್ಲಿಲ್ಲ. ನೋಡಿ, ನಾವು ಅದಕ್ಕೆ ಅವರಿಗೆ ಗೌರವ ಕೊಡ್ತಾ ಇದ್ದೀವಿ ಏನು ಅಂತ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನು ಕೂಡ ಬಿಜೆಪಿ ಇದೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಹಾಗೇನೆ ಸ್ವಾಮಿನಾಥನ್ ಅವರು, ಹಸಿರು ಕ್ರಾಂತಿ ಹರಿಕಾರ ಅವರು, ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಏನು ಆಹಾರದ ಕೊರತೆ ಅಂತ ಬಂದಾಗ ಅಲ್ಲಿ ಏನಂದ್ರೆ ಇವಾಗ ಕೆಮಿಕಲ್ ಫರ್ಟಿಲೈಸರ್ ಇನ್ನೊಂದು ಮತ್ತೊಂದು ಈ ತರದ್ದೆಲ್ಲ ಒಂದು ಇನೋವೇಟಿವ್ ಐಡಿಯಾಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂದ್ರೆ ಇಲ್ಲಿ ಆಹಾರ ಉತ್ಪಾದನೆಗೆ ಒಂದು ಏನು ಚಾಲನೆಯನ್ನು ಕೊಟ್ಟು ಒಂದು ಹಸಿರು ಕ್ರಾಂತಿಯನ್ನ ಏನು ಅದಕ್ಕೆ ಒಂದು ನಾಂದಿಯನ್ನ ಹಾಡಿದ್ರು ಅಂತ. ಇವತ್ತು ದೇಶದಲ್ಲಿ ಸಮೃದ್ಧವಾದಂತಹ ಆಹಾರ ಉತ್ಪಾದನೆ ಇದೆ ಅನ್ನೋದಾದ್ರೆ ಅದಕ್ಕೆ ಸ್ವಾಮಿನಾಥನ್ ಅವರು ಮಾಡಿದಂತಹ ಒಂದು ಏನು ಎಕ್ಸ್ಪೆರಿಮೆಂಟ್ಸ್ ಕಾರಣ ಇದೆ. ಆದ್ರೆ ಅವರಿಗೆ ಆಗಿನ ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಮನ್ನಣೆ ಗೌರವ ಕೊಡ್ಲಿಲ್ಲ. ನಾವು ಕೊಡ್ತಾ ಇದ್ದೀವಿ ನೋಡಿ ಅನ್ನುವಂತ ಒಂದು ಸಂದೇಶ ಕೊಡುವಂತ ಒಂದು ಇದೆ, ಒಂದು ಉದ್ದೇಶ ಇದೆ ಅಂತ ಜನಗಳಿಗೆ ಅನಿಸೋ ತರ ಇದೆ ಈ ಸಂದರ್ಭ. ಹಾಗೇನೆ ಇವರು ಚರಣ್ ಸಿಂಗ್ ಅವರು ಕೂಡ ಹರಿಯಾಣದ ಜಾಟ್ ಸಮುದಾಯ ಅಂದ್ರೆ ಕೃಷಿಕರ ಸಮುದಾಯ ಏನಿದೆ ಅವ್ರನ್ನ ರೀಚ್ ಔಟ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋ ತರದ್ದು ಒಂದು ಭಾವನೆ ಬರುತ್ತರದು. ಯಾಕೆ ಅಂದ್ರೆ ಇಂಥ ವ್ಯಕ್ತಿತ್ವಗಳು, ಈ ಮೇರು ವ್ಯಕ್ತಿತ್ವಗಳು ಇಷ್ಟು ವರ್ಷ ಆದ್ಮೇಲೆ ಈಗ ಅವ್ರನ್ನ ಭಾರತ ರತ್ನ ಅವ್ರಿಗೆ ಕೊಡೋದಕ್ಕೆ ಈ ಸಂದರ್ಭ, ಇವಾಗ ಅವ್ರನ್ನ ಅದನ್ನ ಆರಿಸ್ಕೊಂಡಿದ್ದು ಮತ್ತಂದ್ರೆ ಎಲೆಕ್ಷನ್ಸ್ ಇನ್ನೂ ಒಂದು ಕೇವಲ ಮಾರ್ಚ್ 10ನೇ ತಾರೀಕು ಅನೌನ್ಸ್ ಆಗುತ್ತೆ. ಇವತ್ತು ನಾವು ಫೆಬ್ರವರಿ 9ನೇ ತಾರೀಕಿದೆ, ಇನ್ನೊಂದು ತಿಂಗಳಿದೆ ಅಷ್ಟೇ. ಈ ಒಂದು ತಿಂಗಳು ಇರುವಾಗ ಇಷ್ಟೆಲ್ಲ ಯಾಕೆ ಮಾಡಿದ್ರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಶಿವಶಂಕರ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಮತ್ತೊಬ್ಬರು ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಸಮೀವುಲ್ಲಾ ಅವರೇ ನಮಸ್ಕಾರ. ನಮಸ್ತೆ. ಈ ಸಂದರ್ಭದಲ್ಲಿ 3 ಜನರಿಗೆ, ಒಟ್ಟು 5 ಜನರಿಗೆ ಭಾರತ ರತ್ನ ಈ ವರ್ಷ, ತಾವಿದನ್ನ ಹೇಗೆ ನೋಡ್ತಿದ್ದೀರಿ? ಈ ಭಾರತ ರತ್ನವನ್ನ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಈ ದಿಗ್ಗಜರ ಬಗ್ಗೆ ತಾವೇನ್ ಹೇಳ್ತೀರಿ ಸಮೀವುಲ್ಲಾ ಸರ್? ಒಂದು, ಈ 3 ಜನಕ್ಕೆ ಈಗಲಾದ್ರೂ ಕೊಟ್ಟರಲ್ಲ ಅನ್ನೋದನ್ನ ನಾನು ಸ್ವಾಗತವನ್ನು ಮಾಡ್ತೇನೆ. ಆದ್ರೆ ಯಾಕೆ ಕೊಟ್ರು ಇದ್ದಕ್ಕಿದ್ದ ಹಾಗೆ ಹೇಗೆ ಇವ್ರಿಗೆ ಕೊಡ್ಬೇಕು ಅಂತ ಅನ್ನಿಸ್ತು, ಅಥವಾ ಭಾರತ ರತ್ನ ಕೊಡೋದ್ರ ಮೂಲಕ ಏನಾದ್ರು ಫಾರ್ಮುಲಾ ವರ್ಕೌಟ್ ಮಾಡ್ತಿದ್ಯಾ ಅನ್ನೋದನ್ನ ನಾವು ಕೇಳಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕೆಲವು ದಿನಗಳ ಮೊದಲಷ್ಟೇ ಸ್ವಾಮಿನಾಥನ್ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ರಿಲೇಟೆಡ್ ಕೊಟ್ಟಂತಹ ವರದಿಯನ್ನ ನಾವು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಅನ್ನು ಹಾಕಿದೆ. ಒಂದ್ ಕಡೆ ಆತರ ಅವ್ರದ್ದು ಕೊಟ್ಟಿರೋ ರಿಪೋರ್ಟ್ ನ ಅಫಿಡವಿಟ್ ನ ಹಾಕಿ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅನ್ನುವ ಸರ್ಕಾರ, ಮತ್ತೊಂದ್ ಕಡೆ ಭಾರತ ರತ್ನ ಅವ್ರಿಗೆ ಕೊಡುತ್ತೆ. ಹೀಗಾಗಿ ಭಾರತ ರತ್ನವನ್ನ ಸ್ವಾಮಿನಾಥನ್ ಅವರಿಗೆ ಯಾಕೆ ಕೊಟ್ರು? ಅಫ್ಕೋರ್ಸ್ ಅವರು ಭಾರತ ರತ್ನಕ್ಕೆ ಅವರಿಗೆ ಎಲ್ಲಾ ರೀತಿಯ ದೊಡ್ಡ ಅರ್ಹತೆ ಇದೆ, ಸರಿ. ಆದ್ರೆ ಈಗ ಹೀಗೆ ಕಂತುಗಳಲ್ಲಿ ಭಾರತ ರತ್ನವನ್ನ ಯಾಕೆ ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ 10 ವರ್ಷಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿದೆ ಅಂತ ವೈಟ್ ಪೇಪರ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಧಾನ ಮಂತ್ರಿ ನರಸಿಂಹರಾವ್ ಅವರು ಆರ್ಥಿಕ ರಿಫಾರ್ಮ್ ಅನ್ನ ಮಾಡಿ ಒಂದು ದೊಡ್ಡ ಹೆಸರನ್ನ ಅವರು ಆರ್ಥಿಕ ಸುಧಾರಣೆ ಮಾಡಿದವರಲ್ಲಿ ದೊಡ್ಡ ಹೆಸರನ್ನ ಪಡೆದವರು. ಅವರಿಗೆ ಮತ್ತೊಂದ್ ಕಡೆ ಭಾರತ ರತ್ನವನ್ನು ಕೊಟ್ಟಿರೋದು ಇನ್ನೊಂದು ರೀತಿಯಲ್ಲಿ ವಿಶೇಷವಾಗಿದೆ. ಚೌಧರಿ ಚರಣ್ ಸಿಂಗ್ ಪರ್ಯಾಯ ರಾಜಕಾರಣವನ್ನ ಕಟ್ಟೋದ್ರಲ್ಲಿ, ಕಾಂಗ್ರೆಸ್ಸಿಗೆ ಪರ್ಯಾಯವಾದಂತಹ ರಾಜಕಾರಣ ಕಟ್ಟೋದ್ರಲ್ಲಿ ದೊಡ್ಡ ಹೆಸರು, ರೈತ ಸಂಘಟನೆಯನ್ನ ಕಟ್ಟೋದ್ರ ಮೂಲಕ ಹೌದು ಅವರಿಗೆ ಒಂದು ದೊಡ್ಡ
ರೀತಿಯಲ್ಲಿ ಆ ಒಂದು ಕೊಡುಗೆಗಾಗಿ ಭಾರತ ರತ್ನವನ್ನ ಖಂಡಿತ. ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿರೋದ್ರಿಂದ ಅದು ಖಂಡಿತವಾಗಿ ಇದು ಒಂದು ರಾಜಕೀಯ ದೊಡ್ಡ ಇರಬಹುದು ಅಂತ ಹೇಳಿ ತಾವು ಭಾವಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದಕ್ಕೆ.